ತಾಜಾ ಅಂದೆ ಬಾಡ. ಏನ್ ಬಾಸು ಹಿಂಗ್ ಹೇಳ್ತೀಯಾ? 65 ಹಂದಿ ಹಾಕಕ್ಕಿಲ್ಲ, 65 ಪೀಸು ಮಡಗಿಲ್ವಲ್ರು. ಹಂದಿ ಬೇಯ್ತಿದ್ದ ಹಾಗೆ ಬಾಲ ಕಿತ್ಕೊಂಡು ತಿಂದ್ಬಿಡ್ತಾರೆ. ನೋಡ್ತಾ ಇದ್ರೆ ನಿಮ್ಗೆ ಬಾಯಲ್ಲಿ ನೀರ್ ಬರ್ತದೆ, ಗೊತ್ತಾಯ್ತದೆ. 4 kg ತಂದಿದ್ದು, ಅದ್ರಲ್ಲಿ 1.5 kg 2 kg ಮಾಡಿ ಮಡಗಿದ್ದೀರಿ. ನಿಮ್ ನಾಲ್ಗೆ ಏನ್ ಪುಣ್ಯ ಮಾಡಿತ್ತು ಏನೋ. 65 ಅಂದೆ ನನ್ ಲೈಫ್ ಚಿಂದ ಚಿಂದ. ನಮ್ಮಂದಿ ಬಾಡ ಗ್ರೇಟ್. ಅಂಟಮ್ಮ ಇವ ಸ್ಪೆಷಲ್ ಏನು? 465 ನಮ್ಮಳ್ಳಿಗೆ ಇನ್ನೂ ಚಂದ. ಬಾಗುರು ನಮ್ಮಳ್ಳಿಗೆ ತಾಜಾ ತಾಜಾ ಅಂದೆ ಬಾಡು. ತಾಜಾ ತಾಜಾ ಅಂದೆ ಬಾಡು. ಏನ್ ಬಾಸು ಹಿಂಗ್ ಹೇಳ್ತೀಯಾ? ತಗೊಳ್ಳಿ ಬಸ್ಸು, ನೀಟಾಗಿ ಕ್ಲೀನ್ ಮಾಡಿ ಕೊಟ್ಬಿಡಿ. ಬನ್ನಿ ಬಸ್ಸು. ಓಕೆ ಓಕೆ. ಏನ್ 3 ಜನ ಜಡ್ದು ಬಿಡಿರಿ, ನಡೀರಿ. ಮಸ್ಕಾ ಒಂದೇ ಏಟ್ಗೆ 50-50. ನೋಡ್ತಾ ಇರ್ಬೋದು ಒಂದೊಂದು ಪೀಸ್ ಹೆಂಗೈತ್ ನೋಡಿ. ಹಲ್ವಾ ಇದ್ದಂಗವೆ. ತಾಜಾ ತಾಜಾ ಹಂದಿ ಬಾಡು. ಕಲ್ಲುಪ್ಪು, ಅರಿಶಿಣ ಪುಡಿ, ಹಂದಿ ಬೇಯಕ್ಕೆ ನೀರು. ಹಂದಿ ಬಾಡು ಚೆನ್ನಾಗಿ ಬೆಂದೈತೆ. ಈಗ ನೀವು ನೋಡ್ತಾ ಇರ್ಬೋದು ಹಂದಿ ಬಾಡು ಚೆನ್ನಾಗಿ ಬೆಂದಿ ರೆಡಿ ಆಗೈತೆ. ಇವಾಗ ಇದನ್ನ 465 ಮಾಡಬೇಕು. ಅಂದರೆ ಮಸಾಲೆ ಹಾಕಬೇಕು. ಯಾವ ಥರ ಮಸಾಲೆ ಹಾಕೊಳ್ಳೋದು ಅಂತ ತೋರಿಸ್ತೀನಿ, ನೀವು ಬನ್ನಿ ಇವಾಗ. 65 ಹಂದಿ ಹಾಕಕ್ಕಿಲ್ಲ, 65 ಪೀಸು ಮಡಗಿಲ್ವಲ್ರು. ಹಂದಿ ಬೇಯ್ತಿದ್ದ ಹಾಗೆ ಬಾಲ ಕಿತ್ಕೊಂಡು ತಿಂದ್ಬಿಡ್ತಾರೆ. ಎಲ್ಲ ಚೆನ್ನಾಗಿ 4 kg ತಂದಿದ್ದು, ಅದ್ರಲ್ಲಿ 1.5 kg 2 kg ಮಾಡಿ ಮಡಗಿದ್ದೀರಿ. ನಿಮ್ ನಾಲ್ಗೆ ಏನ್ ಪುಣ್ಯ ಮಾಡಿತ್ತು ಏನೋ. 465 ಅಂದ್ರೆ ಏನ್ ಗೊತ್ತಾ? 65 ಅಂತ ಯಾಕೆ ಬಂತು ಅಂದ್ರೆ ಇದಕ್ಕೆ 65 ಮಸಾಲೆ ಹಾಕಾರಂತೆ. ಇಲ್ಲ ಅಂದ್ರೆ 65 ಹಳ್ಳಿಯಿಂದ ಮಸಾಲೆ ತಂದು ಮಾಡಾರಂತೆ. ಇನ್ನೂ ಒಂದೇನು ಹೇಳ್ತಾರೆ ಅಂದ್ರೆ ಒಂದು ಹೋಟ್ಲಲ್ಲಿ 65ನೇ ಐಟಮು ಇದಿತ್ತಂತೆ. ಅದಕ್ಕೆ ಆ ಥರ ಅನ್ನರಂತೆ. ಅದು ಹಂಗೆ ಜಾರಿಲಿ ಬಂದು ಈಗ ನಾವು ನಿಮ್ಗೋಸ್ಕರ 465 ತೋರಿಸ್ತೀವಿ. ಯಾವ ಥರ ಮಸಾಲೆ ಹಾಕೋದು ಅಂತ ಹೇಳ್ತೀವಿ. ಬನ್ನಿ, ಗೊತ್ತಾಯ್ತೇನಾ? ಆಮೇಲೆ 65 ಹಂದಿ ಅನ್ಬಿಟ್ಟು ಹುಡಿಕ ಬಂದ್ಬಿಟ್ಟು 65 ಹಂದಿನ ಎಂತ ಅಯೋಗ್ ಮಾತಾಡ್ತೀವ ಬೇಕು ನನ್ನ ಮಗನೇ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕರ್ಬೇವಿನ ಸೊಪ್ಪು, ಒಳ್ಳೆ ರುಚಿ ಬರ್ತದೆ, ಹಾಕೊಳ್ಳಿ. ಪುಡಿ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ, ಬೇಯಿಸ್ಬೇಕಾದ್ರೂ ಹಾಕೊಂಡಿರ್ತೀವಿ. ಅರಿಶಿಣ ಪುಡಿ, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ, ಒಳ್ಳೆ ಕಲರ್ ಬರ್ತದೆ, ಹಾಕೊಳ್ಳಿ. ಬಿಳಿ ಎಳ್ಳು ಒಳ್ಳೆ ರುಚಿ ಕೊಡ್ತದೆ, ಹಾಕೊಳ್ಳಿ. ರುಬ್ಕ ಬಂದಿರೋ ಶುಂಠಿ ಬೆಳ್ಳುಳ್ಳಿ, ಮೊಸರು, ಒಂದು ರೌಂಡು ಚೆನ್ನಾಗಿ ಕಲ್ಸ್ಕೊಬಿಡೋಣ. ಒಳ್ಳೆ ಲಾಲಿಪಾಪ್ ಇದ್ದಂಗವೆ. ಲೋಕಿ ಬಾಸ್ ಬಾಯೋಡಿಗೆ ಹೋಯ್ತಾರೆ, ಹೆಂಗಿರ್ತಾವ ಗೊತ್ತಾ? ಅಕ್ಕಿ ಹಿಟ್ಟು, ಮೆಕ್ಕೆಜೋಳದ ಹಿಟ್ಟು, ಕೋಳಿ ಮೊಟ್ಟೆ, ಕೊನೆಯದಾಗ ಒಂದು ಮಿಕ್ಸ್ ಕೊಟ್ಕೊಬಿಡೋಣ.
ನೋಡ್ತಾ ಇರ್ಬೋದು ಯಾವ ತರ ಕೋಟಿಂಗ್ ಕೂತೈತೆ ಅಂತ. ಇದನ್ನ ಈಗ ಎಣ್ಣೆಗೆ ಬಿಟ್ಕೊಡ್ಬೇಕು. ನೋಡ್ತಾ ಇದ್ರೆ ನಿಮಗೆ ಬಾಯಲ್ಲಿ ನೀರು ಬರ್ತದೆ, ಗೊತ್ತಾಯ್ತದೆ. ಇಷ್ಟು ಅದ್ಭುತವಾಗಿ ಕಾಣಿಸ್ತದೆ. ಬನ್ನಿ ಇವಾಗ ಮ್ಯಾರಿನೇಟ್ ಆಗಿರೋ ಪರ್ಕ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬಿಡೋಣ. ಬನ್ನಿ. ಏನ್ ಹಂಗ್ ನೋಡ್ತೀಯಾ? ಕೊಡ್ತೀನಿ ಪಕ್ಕ ಮಿಸ್ ಮಾಡಲ್ಲ. ಬನ್ನಿ ಇವಾಗ ಅಡುಗೆ ಎಣ್ಣೆ, ಬನ್ನಿ ಇವಾಗ ಅಸ್ಲಿ 465 ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಅಣ್ಣ ಇನ್ನ ಎಷ್ಟಾಗ್ತಣ್ಣ? ಅವಾಗಿಂದ ಹೇಳ್ತಾನೆ ಇದೀ ಮಗ. ಅದು ಏನ್ ಗೊತ್ತೇನೋ, ಪೋರ್ಕ್ ಕಬಾಬ್ ತರ ಆಯ್ತು. ಈಗ 465 ಅದೇ ಡಿಫ್ರೆಂಟ್ ಆಗಿ ಮಾಡ್ಬೇಕು. ಕೊನೆ ಟಚ್ ನಡಿ ಮಾಡೋಣ. ಬಾ ಅಣ್ಣ. ಬನ್ನಿ. ಅಡುಗೆ ಎಣ್ಣೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಹೆಚ್ಚಾಗಿ ಹಾಕೊಳ್ಳಿ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಇಷ್ಟು ಫ್ರೈ ಆಗಿದ್ರೆ ಸಾಕು. ಫ್ರೈ ಮಾಡ್ಕೊಂಡಿರೋ ಪೋರ್ಕ್ ಕಬಾಬು, ಕೊನೆಯದಾಗಿ ಕಾಳು ಮೆಣಸಿನ ಪುಡಿ, ರೆಡಿ ಆಯ್ತು ಅಂದೆ. ಕಾಯ್ತವ್ರೆ ನಮ್ಮಂದೆ. ಮಾಡಿ ಫುಲ್ಲು ಚಿಂದಿ ಚಿಂದಿ. ಅದನ್ನ ಆಮೇಲೆ ನೋಡ್ತಾರೆ, ಮೊದ್ಲು ಊಟ ಹಾಕ್ಸ್ರಿ. ತಗೋ ಬಾಸು ನಿನ್ ದೊಡ್ಡೇನೆ. ಓಹೋ ಬಸವ, ನನಗೇನ ಬಸವ ಇದು? ಓಹೋ ನೋಡಿ ಏನ ಬಾಬಾ 465. ನನ್ನ ಏಜ್ ಇನ್ನ ಬರೀ 25. ಅವ್ನು ಮೆಂಟಲ್, ಬರೀ ಮೆಂಟಲ್ ಅಲ್ಲ, ಟೋಟಲಿ ಮೆಂಟಲ್. ಅಂದೆ ನನ್ನ ಲೈಫ್ ಚಿಂದ ಚಿಂದ. ಹಂದಿಗೆ ಬ್ರಾಂಡ್ ಅಪಾಸಿಟು ನಾನೇ. ಜಗತ್ತಲ್ಲಿ ಹಂದಿ ವೆರೈಟಿ ಏನೇ ಮಾಡಿದ್ರು ಅದು ನನ್ನ ಬಾಯಿಂದಾನೇ ಶುರುವಾಗಬೇಕು. ಅದೇನೇ ವೆರೈಟಿ ಮಾಡ್ಲಿ ನಮ್ಮ ಬಾಸು, ನನಗೆ ಫಸ್ಟು. ಹಂದಿ 65, ನಮ್ ಕಿರಣ್ ಬಾಸ್ ಏಜು 45. ಇಂತ ಮಕ್ಕಳು ಹೊಟ್ಟೆ ಹುಟ್ಟಿದ ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ? ವೀಕ್ಷಕರ, ಲೋಕಿ ಅಣ್ಣನ್ಗೆ 55 ಮಿಸ್ ಆಗಿ ನನ್ಗೆ ಹೇಳ್ಬಿಟ್ಟವ್ರೆ. ತಿಳ್ಕೊಬಿಡಿ. ನೀವ್ ಹಿಂಗ್ ಕಿತ್ತಾಡ್ತಾ ಇದ್ರ ನಮ್ ದೇಶ ಹೆಂಗ ಉದ್ದಾರ ಆಗತ್ತೆ? ಈ ಬಾಡು ಕೆಂಪು ಕೆಂಪು
ಇದು ತಿಂದ್ಮೇಲೆ ಆಯ್ತದೆ ನನ್ನ ಬಾಡಿ ತಂಪು ತಂಪು. ಮುಖ್ಯಾಂಬಗೆ ಮಜಾ ಬಂತು, ಸೂಪರ್. ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗೈತೆ 465 ಅಂತ. ನೋಡ್ತಾ ಇದ್ರೇನೆ ನಿಮಗೆ ಒಳ್ಳೆ ಬಾಯಲ್ಲಿ ನೀರು ಬರ್ತದೆ ಅಂತ ನನಗೆ ಗೊತ್ತಾಯ್ತದೆ. ಈ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಒಗ್ಗರಣೆ ಆಯ್ತಲ್ಲ, ಅದಕ್ಕೆ ಪೆಪ್ಪರ್ ಪುಡಿ ಉದುರಿಸ್ತೀವಲ್ಲ, ಅದು ತಿಂದ್ರಿ ಕಳೆದೋಯ್ತೀರ. ಏನ್ರಿ ಟೇಸ್ಟು, ಸೂಪರ್ ಕಣ್ರಿ, ಸೂಪರು. ಕೊನೆಯದಾಗಿ ಬಾರ್ ಪೀಸು ನೋಡ್ತಾ ಇರ್ಬೋದು, ಬೆಣ್ಣೆ ಪಕೋಡ ಇದ್ದಂಗೆ ಐತೆ. ಹೆಂಗೈತೆ ಹೇಳಿ, ಬೆಣ್ಣೆ ಪಕೋಡ ಬಾಯಿಗಿಟ್ರೆ ಕರ್ಗೋಯ್ತದೆ ನೋಡಿ. ಕಚ್ಚೋದಕ್ಕೆ ಮುಂಚೆನೇ ಕರ್ಗ್ತಾ ಕಣ್ರಿ. ನೋಡ್ರಿ ಬೆಣ್ಣೆ. ಆ ಮಸಾಲೆ, ಆ ಬಿಳಿ ಎಳ್ಳು ಸ್ವಾದ ಸೂಪರ್ ಕಣ್ರಿ. ಮತ್ತೆ ಮತ್ತೆ ತಿನ್ನೋಣ ಅನ್ನೋ ಐಟಮ್ ಇದು. ಮಾಡ್ತಾಯಿರಿ, ತಿಂತಾಯಿರಿ. ಒಂದು ಟ್ರೈ ಮಾಡಿ, ನಿಮಗೆ ಅನಿಸುತ್ತೆ ನಾವು ಈ ಥರ ಮಾಡ್ಕೊಂಡು ತಿನ್ನಲೇಬೇಕು ಅಂತ. ಒಂದು ಟ್ರೈ ಮಾಡಿ, ನೀವು ಮತ್ತೆ ಮತ್ತೆ ಟ್ರೈ ಮಾಡೇ ಮಾಡ್ತೀರಾ, ತಿಂದೇ ತಿಂತೀರಾ. ಅಷ್ಟು ಸೂಪರ್ ಆಗೈತೆ, ಗ್ಯಾರಂಟಿ ಕೊಡ್ತಾಯಿದ್ದೀನಿ. ಬೇಕಾದ್ರೆ ಮಾಡಿಬಿಟ್ಟು ತಿನ್ಬಿಟ್ಟು ಒಂದು ಕಮೆಂಟ್ ಹಾಕಿ, ಸೂಪರ್ ಅದ್ಭುತವಾಗೈತೆ. ಸೂಪರ್ ಸೂಪರ್. ನನ್ನ ಹೆಸರು ಉಚಿತ, ಈ ಹಂದಿ ಬಾರ್ ನಮ್ಗೆ ಉಚಿತ ಉಚಿತ ಉಚಿತ. ಹಂದಿ ಬಾಡ್ ಅಷ್ಟೇ ಅಲ್ಲ ಉಚಿತ, ನಿನಗೆ ಹಂದಿನೇ ಉಚಿತ ಕೊಡಬೇಕು ಕಣೋ. ಈಗ ಗೊತ್ತಾಯ್ತು ಗುರು. ವೀಕ್ಷಕರೇ, ಇವತ್ತಿನ ರೆಸಿಪಿ 465 ನೋಡಿ, ಕೆಂಪು ಕೆಂಪುಗೆ ಹೆಂಗಿದೆ. ಅದ್ಭುತ. ಮಳೆ ಬಂದಾಗ ಬರ್ತದೆ ಮಿಂಚು, ನನ್ನ ಹೆಸರು ಚುಂಚು, ತಿಂದ್ಬಿಟ್ಟು ಕೊಡ್ತೀನಿ ಪಂಚು. ಸೂಪರ್. ಅಣ್ಣಮ್ಮ ಇವತ್ತು ಹೆಂಗಿತ್ತು ರೆಸಿಪಿ? ಬೂಂದಿ ಇರುತ್ತೆ, ಸ್ವೀಟ್. ನಮ್ಮಂದಿ ಬಾಡ ಗ್ರೇಟ್. ಬಾಯ್. ಓಟ್ ಬತ್ತೀಯಾ? ಟಾಟಾ. ಓಟ್ ಬಾ.